ಶ್ರಾವಣ ಮಾಸದ ಪ್ರಯುಕ್ತ ಕಲಬುರಗಿ ಜಿಲ್ಲೆಯ ಜೋರ್ಗಿ ರಸ್ತೆಯಲ್ಲಿರುವ ಕೇಸರಿ ಬೆಟ್ಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದ್ವಿತೀಯ ಸಾಂಬ ಶಿವಾಚಾರ್ಯರ 31ನೇ ವರ್ಷದ ಮಹಾ ತಪೋನುಷ್ಠಾನ ಮತ್ತು ಇಷ್ಟಲಿಂಗ ಮಹಾಪೂಜೆ ಹಾಗೂ ತುಲಾಭಾರ ಕಾರ್ಯಕ್ರಮ ನಡೆಯಲಿದೆ ಎಂದು ಭಕ್ತಾದಿಗಳು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ನಮಸ್ಕಾರಗಳು. ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಪುಣ್ಯ ಭೂಮಿಯಲ್ಲಿ ಕೇಸರಿ ಬೆಟ್ಟ ಜೇವರ್ಗಿ ರಸ್ತೆಯಲ್ಲಿರುವ ಕೇಸರಿ ಬೆಟ್ಟದಲ್ಲಿ ದ್ವಿತೀಯ ತಪೋನಿಧಿ ದ್ವಿತೀಯ ಸಾಂಬ ಶಿವಾಚಾರ್ಯರ ಒಂದು ಮಹಾ ಅನುಷ್ಠಾನ 31ನೇ ವರ್ಷ ಜರುಗ್ತಾ ಇದೆ. ಅದೇ ರೀತಿ 24/7/2025ರಿಂದ 25/7/2025ರಿಂದ 24/8/2025 ಈ ಒಂದು ತಪೋ ಅನುಷ್ಠಾನ ಜರುಗ್ತಾ ಇದೆ. ಈ ಒಂದು ತಪೋ ಅನುಷ್ಠಾನಕ್ಕೆ ಈ ಭಾಗದ ಎಲ್ಲ ಹಿರಿಯ ಗುರುಗಳು ಮಠಾಧೀಶರು ಆಗಮಿಸಿ ಹಾಗೂ ಎಲ್ಲ ಈ ಒಂದು ಭಾಗದ ಜನರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗುರುಗಳ ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಹೇಳಿ ತಮ್ಮ ಮೂಲಕ ಕೇಳ್ಕೊತಾ, ಅದೇ ರೀತಿ ನಡುವಿನ ಸೋಮವಾರ ನಿಟ್ಟೂರದಿಂದ ಸಾವಿರಾರು ಜನ ಭಕ್ತರು ಪಾದಯಾತ್ರೆ ಮುಖಾಂತರ ಕೇಸರಿ ಬೆಟ್ಟಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗ್ತಾರೆ. ಅದಕ್ಕೆ ತಾವುಗಳೆಲ್ಲ ಕೂಡ ಭಕ್ತಾದಿಗಳು ಬಂದು ಈ ಒಂದು ತಪೋ ಅನುಷ್ಠಾನ ಮಹಾಪೂಜಾ ಕಾರ್ಯಕ್ರಮದಲ್ಲಿ ಬಂದು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆದ ಜನ ಬರ್ತಾರೆ. ಅದು ಅಲ್ಲದೆ ಸೈಂಟಿಸ್ಟ್ಗಳು ಬರ್ತಾರೆ. ಇಂಗ್ಲೆಂಡ್ದಿಂದ ಈಗ 3ನೇ ವರ್ಷ ಆಯಿತು. ಪ್ರತಿ ವರ್ಷ ಸೈಂಟಿಸ್ಟ್ಗಳು ಬರ್ತಾ ಇದ್ದಾರೆ. ಈಗ ಈ ಸರ್ತಿನೂ ಅವ್ರು ಹೊಂಟ್ರ 4ನೇ ವರ್ಷ ಆಗ್ತದೆ. ಅವ್ರು ಈಗ ಬಂದ್ರೆ ಸೈಂಟಿಸ್ಟ್ಗಳು ಬರ್ತಾರೆ. ಮತ್ತು ಬೆಂಗಳೂರದಿಂದ ದೊಡ್ಡ ವಿಜ್ಞಾನಿಗಳು, ಚಿಂತಕರು ಮತ್ತು ಬರಹಗಾರರು ಎಲ್ಲರೂ ಬರ್ತಾರೆ. ಅಲ್ಲಿ ಮಹಾಪೂಜೆ ಅಂಥೇಳಿ ಈ ಒಂದು ಭಾಗದಾಗ ಮಹಾಪೂಜೆ ಅಂದ್ರೆ ಈಗ ಅದು ನೋಡುವಂಥ ಒಂದು ಕೈಲಾಸದಾಗ ಪರಮಾತ್ಮನೇ ಕೂತು ಪೂಜೆ ಮಾಡ್ಕೋಗತ್ತಾನೇನೋ ಅನ್ನುವಂಥ ಭಾವನೆಯೊಳಗೆ ಆ ಒಂದು ಮಹಾಪೂಜೆ ನಡೀತದೆ ರೀ. ಅದಕ್ಕೆ ಇಂಥ ಒಂದು ಕಾರ್ಯಕ್ರಮ, ಭವ್ಯವಾದ ಕಾರ್ಯಕ್ರಮ, ಮಹಾಪೂಜೆ ಕಾರ್ಯಕ್ರಮ ಪ್ರತಿ ಸೋಮವಾರ ಸುಮಾರು 10,000 ಜನ ಅಲ್ಲಿ ಇರ್ತದೆ ಪೂಜೆ ನೋಡೋಕೆ. ಅದಕ್ಕೆ ಒಂದು ಸರ್ತಿ ತಾವು ಈ ಪೂಜೆ ನೋಡಿದ್ರಂದ್ರೆ ಪ್ರತಿ ಸೋಮವಾರ ದಿನ ನೀವು ತಪ್ಪದೇ ಬಂದು ಆ ಕಾರ್ಯಕ್ರಮದಾಗ ಭಾಗವಹಿಸ್ತೀರಿ. ಅಷ್ಟೊಂದು ಒಂದು ಭವ್ಯವಾದಂಥ ಒಂದು ಕಾರ್ಯಕ್ರಮ ಇರ್ತದೆ, ಪ್ರಸಾದ ವ್ಯವಸ್ಥೆ ಇರ್ತದೆ. ಅದಕ್ಕೆಲ್ಲರೂ ಬಂದು ಆ ಪೂಜೆದಾಗ ಭಾಗವಹಿಸ್ಬೇಕಂತೇಳಿ ವಿನಂತಿ.